ಮೊದಲು ಏನು ಮಾಡ್ತಿದ್ರಿ ವೀಕ್ಷಕರೇ ಅಂತಂದರೆ NPCI ಮ್ಯಾಪಿಂಗು ಮತ್ತು ಆಧಾರ್ ಬ್ಯಾಂಕ್ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡಲಿಕ್ಕೆ ಈ ವೆಬ್ಸೈಟಿಗೆ ಬಂದುಬಿಟ್ಟು ಮುಖಾಂತರ ನೀವು ಇಲ್ಲಿ ಆಧಾರ್ ಮೇಲೆ ಕ್ಲಿಕ್ ಮಾಡಿದಾಗ ಸಿಟಿಜನ್ ಕಾರ್ನರ್ ಮೇಲೆ ಕ್ಲಿಕ್ ಮಾಡಿದರೆ 4ನೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ವೆಬ್ಸೈಟ್ ಬರ್ತಾ ಇದ್ದಿದ್ದಿಲ್ಲ. ಅವಾಗ ಯಾವ ಥರ ಬರ್ತಾ ಇತ್ತು ಅಂತಂದರೆ ಈ ಥರ ಒಂದು ವೆಬ್ಸೈಟ್ ಓಪನ್ ಆಗ್ತಾ ಇತ್ತು. ಇಲ್ಲಿ ನಿಮ್ಮ ಬ್ಯಾಂಕ್ ಆಧಾರ್ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡ್ಕೊಳ್ಳಿಕ್ಕೆ ಒಂದು ಆಪ್ಷನ್ ಇತ್ತು. ನಂತರ ಇಲ್ಲಿ ಆಧಾರ್ ಕಾರ್ಡ್ ನಂಬರ್ನ ಎಂಟ್ರಿ ಮಾಡಿಬಿಟ್ಟು ನೀವು ಇಲ್ಲಿ ಬಂದಿರೋ OTP ಇಲ್ಲಿ ಕ್ಯಾಪ್ಚಾ ಕಾಣ್ತಾ ಇದೆ, ಈ ಕ್ಯಾಪ್ಚಾನ ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದಾಗ OTP ಎಂಟ್ರಿ ಮಾಡಿದರೆ ನಿಮಗೆ ಈ ಥರ ಒಂದು ಡೀಟೇಲ್ ತೋರಿಸ್ತಾ ಇತ್ತು. ಕಂಗ್ರ್ಯಾಚುಲೇಷನ್ ಯುವರ್ ಆಧಾರ್ ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್ ಅಂತೇಳಿ. ನಂತರ ಯಾವ ಒಂದು ಬ್ಯಾಂಕು ಮ್ಯಾಪಿಂಗ್ ಆಗಿದೆ ಅಂತೇಳಿ ನಿಮಗೆ ಡೀಟೇಲ್ ತೋರಿಸ್ತಾ ಇತ್ತು. ಆದರೆ ಇವಾಗ ಇಲ್ಲಿ ಈ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಈ ಥರ ಬರ್ತಾ ಇದೆ. ಸೊ ಹಾಗಿದ್ರೆ ನೀವು NPCI ಮ್ಯಾಪಿಂಗನ್ನು ಚೆಕ್ ಮಾಡೋದು ಹೇಗೆ, ನಂತರ ಆಧಾರ್ ಬ್ಯಾಂಕ್ ಸೀಡಿಂಗನ್ನು ಚೆಕ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಶುರು ಮಾಡೋಕ್ಕೂ ಮುನ್ನ ನೀವಿನ್ನೂ ಚಾನಲ್ಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಆನ್ ಮಾಡಿ ಇಟ್ಕೊಳ್ಳಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ಮಾಹಿತಿ ನಿಮಗೆ ನೋಟಿಫಿಕೇಶನ್ ಬರ್ತಾ ಇರುತ್ತೆ. ವೀಕ್ಷಕರೇ ನೋಡಿ, ಇಲ್ಲಿ ಇವಾಗ ನಾವು ಈ ಸಿಟಿಜನ್ ಬ್ಯಾಂಕ್ ಅಕೌಂಟ್ ಆಧಾರ್ ಲಿಂಕಿಂಗ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಿದಾಗ ಈ ಥರ ಒಂದು ವೆಲ್ಕಮ್ ಟು ಮೈ ಆಧಾರ್ ಅಂತೇಳಿ ಈ ವೆಬ್ಸೈಟ್ ಓಪನ್ ಆಗ್ತಾ ಇದೆ. ನೀವು ಈ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಎಂಟರ್ ಆಧಾರ್ ನಂಬರು, ನಂತರ ಕ್ಯಾಪ್ಚಾ ಎಂಟ್ರಿ ಮಾಡಿ ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಒಂದು ಆಧಾರ್ ಯೂಸರ್ ಇಂಟರ್ಫೇಸ್ ಅಂದರೆ ಈ ಥರ ನಿಮ್ಮ ಡೀಟೇಲ್ ಮೈ ಆಧಾರ್ ಡೀಟೇಲ್ ಎಲ್ಲ ಸರ್ವಿಸ್ಗಳು ಓಪನ್ ಆಗುತ್ತೆ. ಇದು ಹೊಸ ಅಪ್ಡೇಟ್ ವೀಕ್ಷಕರೇ. ಯಾವುದೇ ಥರ ನಾನು ನಿಮಗೆ ಫೇಕ್ ಇನ್ಫಾರ್ಮೇಷನ್ ಕೊಡ್ತಾ ಇಲ್ಲ, ವಿತ್ ಪ್ರೂಫ್ ತೋರಿಸ್ತಾ ಇದ್ದೇನೆ. ಇಲ್ಲಿ ನೋಡಿ, ಈ ಥರ ಬಂದಾಗ ಇಲ್ಲಿ ನಿಮ್ಮ ಒಂದು ಆಧಾರ್ ಡೀಟೇಲ್ ಎಲ್ಲ ಇರುತ್ತೆ. ಯಾರಾದರೂ ಡಾಕ್ಯುಮೆಂಟ್ ಅಪ್ಡೇಟ್ ಮಾಡದೇ ಇದ್ದರೆ ಅವ್ರು ಕೂಡ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡಿ, ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಕಾಣಿಸ್ತಾ ಇದೆ ನೋಡಿ. ಇಲ್ಲಿ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಅಂತ ಹೇಳಿ ಕಾಣ್ತಾ ಇದೆ. ಮೊದಲು ನೀವು ಸಿಟಿಜನ್ ಕಾರ್ನರ್ನಲ್ಲಿ ಹೋದಾಗ ಈ ಥರ ಆಧಾರ್ ಲಾಗಿನ್ ಆಗೋದು ಒಂದು ವೆಬ್ಸೈಟು ಲಾಗಿನ್ ಆಗಬೇಕಾಗಿದ್ದಿಲ್ಲ. ನಿಮ್ಮ ಒಂದು ಆಧಾರ್ ಡೀಟೇಲ್ಗೆ ಲಾಗಿನ್ ಆಗಬೇಕಾಗಿಲ್ಲ. ಜಸ್ಟ್ ಆಧಾರ್ ನಂಬರ್ ಹಾಕಿಬಿಟ್ಟು ಬಂದಿರೋ OTP ಎಂಟ್ರಿ ಮಾಡಿದರೆ ಡೀಟೇಲ್ ತೋರಿಸ್ತಾ ಇತ್ತು. ಆದರೆ ಇವಾಗ ನಿಮ್ಮ ಬ್ಯಾಂಕ್ ಆಧಾರ್ ಸೀಡಿಂಗ್ ಸ್ಟೇಟಸನ್ನು ಚೆಕ್ ಮಾಡಬೇಕು ಅಂತಂದರೆ ನಿಮ್ಮ ಒಂದು ಮೈ ಆಧಾರಿಗೆ ಲಾಗಿನ್ ಆಗಲೇಬೇಕು. ಆದ ನಂತರ ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ, ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮ್ಮ ಒಂದು ಬ್ಯಾಂಕ್ ಆಧಾರ್ ಸೀಡಿಂಗ್ ಮತ್ತು ಬ್ಯಾಂಕ್ ಮ್ಯಾಪಿಂಗ್ ಹ್ಯಾಸ್ ಬಿನ್ ಡನ್ ಅದರ ಸ್ಟೇಟಸ್ ಏನಿದೆ ಅಂತೇಳಿ ನಿಮಗೆ ಇಲ್ಲಿ ತಿಳಿಯುತ್ತೆ. ಇಲ್ಲಿ ನೋಡಿ ಕಾಣ್ತಾ ಇದೆ ಆಧಾರ್ ನಂಬರ್, ನಿಮ್ಮ ಒಂದು ಕೊನೆಯ 4 ನಂಬರ್ ಇದೆ ಆಧಾರ್ ನಂಬರು. ನಂತರ ಬ್ಯಾಂಕ್ ನೇಮ್ ಇದೆ ಇಲ್ಲಿ. ನಂತರ ಬ್ಯಾಂಕ್ ಸೀಡಿಂಗ್ ಸ್ಟೇಟಸ್ ಆಕ್ಟಿವ್ ಅಂತ ಇದೆ. ನಂತರ ಇದು ಲಿಂಕು ಅಂದರೆ ಬ್ಯಾಂಕ್ ಮ್ಯಾಪಿಂಗ್ ಯಾವಾಗ ಮಾಡಿರೋದು ಅಂತೇಳಿ ಆ ಡೇಟ್ ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಸೊ ವೀಕ್ಷಕರೇ, ಈ ಒಂದು ಮಾಹಿತಿ ತಮಗೆ ಲೈಕ್ ಆಗಿದೆ ಅಂತೇಳಿ ಅಂದ್ಕೊಂಡಿದ್ದೀನಿ. ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಕೂಡ ಇದೆ. ಯಾರಿಗೆಲ್ಲ ಈ ಮಾಹಿತಿ ಗೊತ್ತಿಲ್ಲೋ ಅಥವಾ ಗೊತ್ತಿದೆಯೋ ಅವರು ಆದಷ್ಟು ವಿಡಿಯೋನ ಶೇರ್ ಮಾಡಿ. ಎಲ್ಲರಿಗೂ ಕೂಡ ಈ ಮಾಹಿತಿ ಭಾಳ ಇನ್ಫಾರ್ಮೇಟಿವ್ ಆಗಿದೆ. ಸೊ ವಿಡಿಯೋ ಲೈಕ್ ಆಗಿತ್ತಂದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್.